ಈಗ ಒಂದು ಸೆಕೆಂಡ್ ಬರ್ತಾನೆ. ಈಗ 0 ಅವರ್ ಮುಂಚೆ ಎರಡು ಆ ಬಿಲ್ಲನ್ನು ಜಸ್ಟ್ ಮಂಡನೆ ಮಾಡಿಬಿಡು. ಎರಡೇ ನಿಮಿಷ, ಅಲ್ಲ 2 ನಿಮಿಷ ಇದು. ಸಭಾಧ್ಯಕ್ಷ 0 ಅವರ್ ಆದ ನಂತರ ಅವಕಾಶ ಕೊಡ್ತೇವೆ. ಸದನ ನಡೆದು 3ನೇ ದಿನ ಇವತ್ತು. ಸದನದಲ್ಲಿ ಒಂದು ಸಂಪ್ರದಾಯ ಅನ್ನುವಂಥದ್ದು ಇದೆ, ನಿಮಗೆ ಗೊತ್ತಿದೆ. ಮಾನ್ಯ ಎಚ್ ಕೆ ಪಾಟೀಲ್ ಬೆಳಕು ಚೆಲ್ಲಬೇಕು. ಸದನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸಚಿವ ಸಂಪುಟದ ಯಾವುದೇ ಸದಸ್ಯರು, ಮುಖ್ಯಮಂತ್ರಿಗಳು ಸರ್ಕಾರದ ಹೊಸ ಘೋಷಣೆಗಳನ್ನ, ಹೊಸ ಅನುದಾನಗಳನ್ನ ಹೊರಗೆ ಯಾವುದೋ ಸಭೆಗಳಲ್ಲಿ ಮಾಡ್ಲಿಕ್ಕಿಲ್ಲ ಅಂತ ನಮ್ಮ ಸಂಪ್ರದಾಯಗಳು ಹೇಳುತ್ತೆ. ಇದನ್ನ ಸದನದ ಪಾವಿತ್ರತೆ ಅಂತೇಳಿ ನಾವೆಲ್ಲರೂ ಕೂಡ ಅನುಸರಿಸಿಕೊಂಡು ಬಂದಿರುವಂತ ಸಿಸ್ಟಮ್ ಇದು. ಆದ್ರೆ ನಿನ್ನೆ ಮುಖ್ಯಮಂತ್ರಿಗಳು ಹುಬ್ಬಳ್ಳಿಯ ಒಂದು ಮುಸಲ್ಮಾನರ ಸಮಾವೇಶದಲ್ಲಿ 10,000 ಕೋಟಿ ರೂಪಾಯಿ ಅನುದಾನವನ್ನು ಅದಕ್ಕೆ ಕೊಡ್ತೇವೆ ಅಂತ ಅವ್ರು ಹೇಳಿದ್ದಾರೆ. ಸದನ ನಡೀತಾ ಇರಬೇಕಾದ್ರೆ ಸದನದ ಸದಸ್ಯರಿಗೆ ನಮಗೆ ಹಕ್ಕಿದೆ, ಯಾವ ಅನುದಾನವನ್ನ ಯಾರಿಗೆ ಕೊಡ್ತಾ ಇದ್ದೀರಿ. ಇಲ್ಲಿಯ ತನಕ ಸದನದಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಹೊರಗಡೆ ಯಾವುದೇ ಅನುದಾನಗಳನ್ನ ಘೋಷಣೆ ಮಾಡ್ಲಿಕ್ಕಿಲ್ಲ. ಇಲ್ಲಿಯ ತನಕ ನಡ್ಕೊಂಡು ಬಂದಿರುವಂತ ಪದ್ಧತಿ. ಇವತ್ತು ನಿನ್ನೆ ಮುಖ್ಯಮಂತ್ರಿಗಳು 10,000 ಕೋಟಿ ರೂಪಾಯಿ ಅನುದಾನವನ್ನ ಒಂದು ಕೊಡ್ತಾರೆ ಅಂತಂದ್ರೆ ಸದನ ಅಧ್ಯಕ್ಷರೇ, ಈಗ 0 ಅವರಿಗೆ ಅವಕಾಶ ಮಾಡಿಕೊಡಿ. ಈಗ 0 ಅವರಿಗೆ ಅವಕಾಶ ಆಯ್ತು. ಮುಖ್ಯಮಂತ್ರಿ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಮಂತ್ರಿಗೂ ಮುಖ್ಯಮಂತ್ರಿ ಕೂತ್ಕೊಳ್ಳಿ. ಮುಖ್ಯಮಂತ್ರಿ ಊಟ ಕೊಡ್ತಾರೆ. ಮುಖ್ಯಮಂತ್ರಿ ಊಟ ಕೊಡ್ತಾರೆ, ನೀವು ಕೂತ್ಕೊಳ್ಳಿ. ಕೊಡ್ಲಿಕ್ಕೆ ಅವಕಾಶ ಇದೆ, ಯಾಕೆ ಕೊಡಬಾರ್ದು? ಸರ್ಕಾರದ ಪ್ರತಿಯೊಂದು ಹಿಂದೆ ಕೂಡ ಗೌರವ. ಮಾನ್ಯ ಅಧ್ಯಕ್ಷರೇ, ಸರ್ ಹಂಗಾಗಲ್ಲ ಸರ್. ಸದನ ನಡೀತಾ ಇರಬೇಕಾದ್ರೆ ಯಾವ ಇಲಾಖೆಯಿಂದ 10,000 ಮಾತಾಡುವ. ಈಗ ನೀವು ಕೋಟಿ ರೂಪಾಯಿನ ಹೊರಗೆ ಯಾಕೆ ಕೊಡಬಾರ್ದು? ಹಾಳು ಮಾಡಿದ್ದಾರೆ. ಉತ್ತರ ಕೊಡ್ತಾರೆ. ಈಗ ನೀವು ಸುಮ್ಮನೆ ಕೂತ್ಕೊಳ್ಳಿ. ಈಗ ಮಾನ್ಯ ಮುಖ್ಯಮಂತ್ರಿ ಆಯ್ತು, ಬಿಲ್ಲನ್ನು ಮನೆ ಮಾಡಿ. ಹೌದು ನೋಡಿ ಸನ್ಮಾನ್ಯ ಅಧ್ಯಕ್ಷರೇ, ಈಗ ಬಿಲ್ಲನ್ನು ತೆಗೆದು ಸದನ ನಡೆಸಬೇಕಾದ್ರೆ ಏನಿದೆ? ಇಲ್ಲೇ ತರಬೇಕಲ್ಲ ಕೊನೆಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.